ಮೆಣಸನ್ನು ತೊಗೊಂಡ್ರು, ನಮಗೆ ಮೆಣಸಿನಕಾಯಿ ಕೊಟ್ಟರು. ಆಮೇಲೆ ದೇಶನೂ 200-300 ವರ್ಷ ಅವ್ರ ಕೈಲಿ ತೊಗೊಂಡ್ಬಿಟ್ರು ಕಾಳು ಮೆಣಸು ಸಂಬಂಧ. ಯಾರು ದಿನದಲ್ಲಿ ಮೆಣಸಿನಕಾಯಿ ತಿನ್ನಿರಿ ಅಥವಾ ಒಣಮೆಣಸಿನಕಾಯಿ ತಿನ್ನಿರಿ, ದಿನದಲ್ಲಿ 3 ಅಥವಾ 4 ಕಾಳು ಮೆಣಸು ನಮ್ಮ ದೇಹದಲ್ಲಿ ಒಳಗೆ ಹೋಯಿತು ಅಂದರೆ ಅವರಿಗೆ ಬಹುತೇಕ ಕ್ಯಾನ್ಸರ್ ಬರಲ್ಲ. ಇದು ಎರಡನೇದ್ದು. ಖಾರ ಹುಳಿಯನ್ನು ನಾವು ಹೆಚ್ಚಾಗಿ ಇವತ್ತು ಮೊದಲು ಸಾಂಪ್ರದಾಯಿಕವಾಗಿ ಬಳಸುವಾಗ ನಿಂಬೆಹಣ್ಣು ಆಮ್ಸಲು ಬಳಸ್ತಿದ್ವಿ. ಕಾಲಕ್ರಮೇಣ ಹುಣಸೆ ಹಣ್ಣನ್ನು ಜಾಸ್ತಿ ಬಳಸ್ತಾ ಇದ್ದೀವಿ. ಈಗಂತೂ ಹುಣಸೆಹಣ್ಣು ನಿಂಬೆಹಣ್ಣು ಬಿಟ್ಟು ನಾವು ಟೊಮೆಟೋದ್ರ ಮೇಲೇ ಅವಲಂಬಿತ ಆಗಿದ್ದೀವಿ. ಟೊಮೆಟೊದಲ್ಲಿರುವಂಥ ಹುಳಿ ನಿಂಬೆಹಣ್ಣು ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡೋದಿಲ್ಲ. ಇಲ್ಲೊಬ್ಬರು ಅಮ್ಮ ಬಂದಾರೆ, ಅವ್ರನ್ನ ಕೇಳಿ, 1 ಕೀಮೋಗೆ ಕ್ಯಾನ್ಸರಿಗೆ ಮಾಡುವಂಥ ಒಂದು ಕೀಮೋ ಮಾಡಿಸ್ಲಿಕ್ಕೆ ಕಡಿಮೆ ಅಂದರೆ 30,000 ಅಥವಾ 40,000 ಕೀಮೋ ಇದೆ. ನನ್ನ ಹತ್ರ ಬಂದವರು 30 ಕೀಮೋ 40 ಕೀಮೋ ಮಾಡಿಸ್ಕೊಂಡಿರ್ತಾರೆ. 1 ಕೀಮೋಗೆ 30,000 ಆದರೆ 40 ಕೀಮೋಗೆ ಎಷ್ಟಾಗ್ತದೆ? ನಮ್ಮ ಹತ್ರ ಬಂದವರು ಯಾರೂ ಸಹಿತ ಇಲ್ಲಿವರೆಗೂ ಕೀಮೋ ಮಾಡಿಸ್ಕೊಂಡಿಲ್ಲ. ಕೀಮೋ ಅನ್ನೋದು ಕ್ಯಾನ್ಸರ್ನಲ್ಲಿ ಆ ವೈರಸ್ಸನ್ನು ನಾಶ ಮಾಡಲಿಕ್ಕೆ ಇರುವಂಥ ಒಂದು ಲೈಟಾಗಿ ಕೊಡುವಂಥ ಒಂದು ಕರೆಂಟಿನ ವ್ಯವಸ್ಥೆ, ಅದು ಕೊಡ್ತಾರೆ. 1 ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಕುಡಿದು ಬಿಟ್ಟರೆ 1 ಕೀಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ. ಅದಕ್ಕೆ ನಮ್ಮ ಕೀಮೋ ಕೇವಲ ₹1 ಮಾತ್ರ ಕೀಮೋದಲ್ಲಿ ಕೆಲಸ ಮಾಡುತ್ತೆ. ಅಡುಗೆಗೆ ಬಳಸುವಾಗ ಹೆಚ್ಚು ನಿಂಬೆಹಣ್ಣನ್ನು ಬಳಸಿದರೆ, ಉಗುರು ಬೆಚ್ಚಗೆ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿದ್ರೆ ಕ್ಯಾನ್ಸರ್ಕಾರಕ ಶೆಲ್ಲುಗಳೇನಾದರೂ ಕೋಶಗಳಲ್ಲಿ ತಯಾರಾಗ್ತಾ ಇದ್ದರೆ ಅದು ನಾಶ ಮಾಡುವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ನಲ್ಲಿದೆ. ಅದಕ್ಕೆ ಅಡುಗೆಗೆ ನಾವು ಹುಳಿಯನ್ನು ಬಳಸೋದನ್ನು ರೂಢಿಸಬೇಕು. ಇನ್ನು ಸಿಹಿ ಅಂತೂ ಇಡೀ ದೇಶದಲ್ಲಿ ಒಂದು 60 ವರ್ಷದ ಹಿಂದುಗಡೆ ಬೆಲ್ಲವನ್ನು ತಿಂತಿದ್ರು. ಇಲ್ಲಿ ಯಾರು ವಯಸ್ಸಾದವರು ಇದ್ದೀರಿ ಅವರೆಲ್ಲರಿಗೂ ನೆನಪಿದೆ, ನಾವು ಪ್ರಾವಿಷನ್ ಸ್ಟೋರಿಗೆ ಹೋದರೆ ಬೆಲ್ಲದ ಒಂದು ಡಬ್ಬಿ ಇರೋದು, ಆ ಬೆಲ್ಲದ ಮೇಲ್ಗಡೆ ಒಂದು ಹುಳ ಕುತ್ಕೊಳ್ಳೋದು. ನಮ್ಮ ಕಡೆ ಅದಕ್ಕೆ ಕಣಜಿರಿಗೆ ಅಂತಾರೆ, ಈ ಕಡೆ ಏನೋ ಒಂದು ಶಬ್ದ ಅಂತಿರ್ಬೋದು. ಅದು ಬೆಲ್ಲದ ಮೇಲೆ ಕೂಡೋದು, ಅದರ ಮೇಲೆ ಜೇನು ಹುಳ ಬಂದು ಕೂತ್ಕೊಳ್ಳೋದು. ಆ ಕಣಜಿರಿಗೆಗೆ ಮತ್ತು ಜೇನು ಹುಳಕ್ಕೆ ಗೊತ್ತಿದೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಅವಾಗ ಕುಂದಿರ್ತಾವೆ. ಈಗಿನ ಬೆಲ್ಲದ ಮೇಲೆ ಅವು ಕುಂಡ್ರಂಗಿಲ್ಲ. ಯಾವುದು ಕುಂದ್ರಂಗಿಲ್ಲಲ್ಲ ಆ ಬೆಲ್ಲ ನಾವು ತಿನ್ನಕತ್ತೀವಿ ಅಂದ್ರೆ ಕಣಜಿರ್ಗಿಕ್ಕಿಂತನೂ ನಾವು ದಡ್ಡರಾಗಿವಿ ಅಂತ ಅರ್ಥ. ಆರ್ಗ್ಯಾನಿಕ್ ಬೆಲ್ಲವನ್ನು ಯಾರು ತಿಂತಾರೋ ಬೇಕಾದಷ್ಟು ಸಿಗುತ್ತೆ, ನಾವು ಹುಡುಕಲ್ಲ. ನಮ್ಮ ಮನೆ ವ್ಯವಸ್ಥೆ ಹಂಗಾಗಿದೆ. ಕೊರೋನಾದಿಂದ ಒಂದಿಷ್ಟು ಜನರಿಗೆ ಗೊತ್ತಾಗಿದೆ ಮನೇಲಿ ಅಡುಗೆ ಸಾಮಾನು ಇಟ್ಕೋಬೇಕು ಅಂತ. ನಮ್ಮ ಅಡುಗೆಗೆ ನಾವು 90 ಭಾಗ 80 ಭಾಗ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದನ್ನು ರೂಢಿಸಿಕೊಂಡ್ರೆ 4ನೇ ರುಚಿ ಇದು ಬಹಳ ಮುಖ್ಯವಾಗಿರುವಂಥ ವಿಷಯ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದು ಮಾಡಿ ಮತ್ತು ಬೇರೆಯವ್ರಿಗೂ ಹೇಳಿ. 4 ಆದಮೇಲೆ 5ನೇದು ಉಪ್ಪು, ಖಾರ, ಹುಳಿ, ಸಿಹಿ ಆಯಿತು. ಈಗ ಕಹಿ ಮತ್ತು ಒಗರು ಇನ್ನೆರಡು ರುಚಿ ಇದ್ದಾವೆ. ಕಹಿ ತಿನ್ನೋದು ಕಡಿಮೆ ಮಾಡಿದ್ದೀವಿ. ಮೆಂತ್ಯದ ಚಟ್ನಿ ತಿನ್ನೋಲ್ಲ, ಹಾಗಲಕಾಯಿ ತಿನ್ನೋದಿಲ್ಲ, ಮೆಕ್ಕೆಕಾಯಿ ತಿನ್ನೋದಿಲ್ಲ, ಕಹಿ ಸೌತೆಕಾಯಿ ತಿನ್ನೋದಿಲ್ಲ. ಒಟ್ಟು ಕಹಿ ಬಂತು ಅಂದ್ರೆ ಬೇಡ ಅಂತೀವಿ. ಪಾನಿಪುರಿ ಹಂಗೆ ಬೇಕಾದ್ರೆ ಮಾಡಲಿ, ಅವ್ನು ಉಗುರು ತಕ್ಕೊಳ್ಳಿ ಬಿಡಲಿ, ಅದು ಬಲೆ ಖುಷಿ. ಕಹಿ ಆಹಾರವನ್ನು ತಿನ್ಲಿಕ್ಕೆ ರೂಢಿಸ್ಕೊಳ್ಬೇಕು ಮತ್ತು ಒಗರು ಪದಾರ್ಥಗಳನ್ನು ತಿನ್ನಬೇಕು. ಕಂಚಿಕಾಯಿಯನ್ನು, ಹೆರಳೆಕಾಯಿದು ಉಪ್ಪಿನಕಾಯಿ, ಈ ಕಡೆ ಪುಳಿಯೋಗರೆ ಅಂತ ಮಾಡ್ತಾರೆ, ಅದಕ್ಕೆ ಹಾಕುವಂಥ ಐಟಮ್ಗಳು, ಜೀರಿಗೆ, ಮೆಂತ್ಯ, ಇದೆಲ್ಲ ಸೇರಿಸಿರುವಂಥದ್ದನ್ನು ಬಿಟ್ಟು ಈ 6 ರುಚಿಗಳನ್ನು ಯಾರು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಭೋಜನ ಮಾಡೋದಕ್ಕೆ ಬಳಸ್ತಾರೆ. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ನನ್ನ ಹೆಸರು ಹೊಡೆದ್ರೆ ಒಂದು ಕ್ಯಾನ್ಸರ್ದು ಮಾಹಿತಿ ಅಂತ ಬರುತ್ತೆ. ಇದರ ನೋಡಿರ್ಬೋದು ಭಾಳ ಜನ. ಒಬ್ಬರು ದೂರದವ್ರು ಹೇಳಿದರು, ನಿಮ್ಮ ಹತ್ರ ಬರೋಕ್ಕಾಗಿಲ್ಲರಿ ನಮಗೆ, ಆದರೆ ನೀವು ಉಪ್ಪು, ಖಾರ, ಹುಳಿ, ಸಿಹಿ, ಒಗರು, ಕಹಿ ಏನು ತಿನ್ಬೇಕಂದ್ರೆ ಅದನ್ನು ಅಷ್ಟೇ ತಿಂದಿದ್ದೀವಿ, ನಮ್ಗೆ ಕ್ಯಾನ್ಸರ್ ಗುಣ ಆಗ್ತಾ ಇದೆ ಅಂತ ನನ್ನ ಹತ್ರ ಬಂದು ಭೇಟಿಯಾಗಿ ಹೋದರು ಅವರು. ನಾ ಪ್ರಾರಂಭದಲ್ಲೇ ಹೇಳಿದ್ದೀನಿ, ನಾವು ಬಳಸುವಂಥ ಆಹಾರವೇ ಔಷಧಿಯಾಗಿದೆ, ಆದರೆ ಆ ಔಷಧಿಯಾಗಿರುವ ಆಹಾರ ನಮ್ಮದು ತಪ್ಪಾಗಿದೆ. ಇದ್ರ ಜೊತೆಗೆ ಇನ್ನೆರಡು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅತ್ಯಂತ ವಿಷಕಾರಿ ಮತ್ತು ಕಾಯಿಲೆ ಬೆಳೆಯೋದಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದು ಅಂದರೆ ಈ 6 ಬಿಟ್ಟು
ಅತಿ ದೊಡ್ಡ ಕಾರಣ ಯಾವುದು ಅಂದರೆ ನಮ್ಮ ಅಡುಗೆಗೆ ಬಳಸುವಂಥ ಅಡುಗೆ ಎಣ್ಣೆ. ಅದು ಬೇರೆ ದೇಶದಿಂದ ಬರುತ್ತೆ. ಬರುವಾಗ ಅದು ಹಡಗಿನಲ್ಲಿ ಬಿಳಿಯಾದ ಹಾಲಿನ ರೂಪದಲ್ಲಿರುತ್ತೆ. ಅದಕ್ಕೆ ಡ್ರಾಪ್ಸ್ ರೆಡಿ ಮಾಡಿದ್ದಾರೆ. 1 kgಗೆ 5-6 ಡ್ರಾಪ್ ಹಿಂಡಿದ ಕೂಡಲೇ ಅದು ಕಡಲೆಕಾಯಿ ಎಣ್ಣೆ ಆಗಿಬಿಡ್ತದೆ. ಆ ವೈಟ್ ಆಯಿಲನ್ನು ತೊಗೊಂಡ ಮೇಲೆ ಟ್ರಕ್ಕಿಗೆ, ಟ್ರ್ಯಾಕ್ಟರ್ಗೆ, ಆಟೋಕ್ಕೆ ಹಾಕಲಿಕ್ಕೂ ಅದನ್ನೇ ತಯಾರು ಮಾಡ್ತಾರೆ. ನಮಗೆ ತಿನ್ಲಿಕ್ಕೆ ಕೊಡೋ ಆಯಿಲನ್ನು ಅದರಿಂದನೇ ತಯಾರು ಮಾಡ್ತಾರೆ. ನಾವು ಶ್ರೀಮಂತರಾಗಿದ್ದು ಸಂಪಾದನೆ ಮಾಡಿ ನಾವು ವಿಷ ತಿಂತೀವಿ ಅಂದರೆ, ನಮ್ಮ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀವಿ ಅಂದರೆ, ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಗಾಣಕ್ಕೆ ಹೋಗಿ ಗಾಣದಲ್ಲಿ ಮುಂದೆ ನಿಂತ್ಕೊಂಡು ಕಡಲೆ ಬೀಜವನ್ನು ತೊಗೊಂಡೋಗಿ ಕೊಟ್ಟು ನೀವೇ ಮಾಡಿಸ್ಕೊಂಡು ಬರ್ರಿ, ಇಲ್ಲಾಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ನಿಮ್ಮ ಮನೇಲಿ ಅಡುಗೆ ಎಣ್ಣೆ ತಯಾರು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯದಲ್ಲಿ 99% ಸುಧಾರಣೆ ಆಗ್ತದೆ. ಇದರಲ್ಲಿ ಏನೂ ಡೌಟ್ ಇಲ್ಲ. ಇದರ ಜೊತೆಗೆ ಹಾಲೇನು ಬಳಸ್ತಾ ಇದ್ದೀವಲ್ಲ, ಅದು ತಯಾರು ಮಾಡಿದ ಹಾಲು. ಅದರಲ್ಲಿ ಯೂರಿಯಾ ಗೊಬ್ಬರ ಇದೆ, ಶಾಂಪೂ ಇದೆ, ಬೇರೆ ಬೇರೆ ಕೆಮಿಕಲ್ ಇದೆ. ಬಂಧುಗಳೇ, ಒಬ್ಬೊಬ್ಬರ ಮನೆಯಾಗ ಭಾರಿ ಬೆಲೆ ಬಾಳೋ ನಾಯಿ ಇದ್ದಾವೆ, 10 ಕಾರಿದ್ದಾವೆ. ಆದರೆ ಅವ್ರ ಮನೆಯಲ್ಲಿ ನಾವು ಕೆಮಿಕಲ್ ಇರುವಂಥ ಹಾಲನ್ನು ಬಳಸ್ತಾ ಇರೋದ್ರಿಂದ ಮೊಮ್ಮಕ್ಕಳಿಂದ ಹಿಡ್ಕೊಂಡು ಇಡೀ ಮನೆಯವ್ರಿಗೆ ನಮಗೆ ಗೊತ್ತಿಲ್ಲದೇ ಅವ್ರು ಚೆನ್ನಾಗೇ ಇರ್ತಾರೆ, ಅದರ ಅನಾರೋಗ್ಯ ಬರ್ತಾ ಇದೆ. ಬಂಧುಗಳೇ, ಈ 8 ವಿಷಯಗಳೇನಿದಾವಲ್ಲ, ಇದರ ಬಗ್ಗೆ ತಾವು ಗಮನ ಕೊಡಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇದರ ಜೊತೆಗೆ ಕುಡಿಯುವ ನೀರನ್ನಾದರೂ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಳ್ಳಿ, ಪ್ಲಾಸ್ಟಿಕ್ಕಲ್ಲಿರೋ ನೀರು ಕುಡಿಬಾರ್ದು. 70ನೇ ಇಸ್ವಿಲಿ ಯಾರಾದರೂ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡಿದರೆ, ನಮ್ಮೂರಲ್ಲಿ ಏನಂತಿದ್ರು ಅಂದ್ರೆ, ಭಾಳ ಬಡವರು ಅದಾರ ಅವ್ರ ಪಾಪ, ಅದಕ್ಕೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ. ನನ್ನನ್ನು 5 ಸ್ಟಾರ್ ಹೋಟೆಲಿಗೆ ಒಮ್ಮೆ ಕರ್ಕೊಂಡೋಗಿರ್ತಾರೆ, ಅಲ್ಲೂ ಪ್ಲಾಸ್ಟಿಕ್ ತಾಟಲ್ಲೇ ಊಟ ಮಾಡ್ತಿರ್ತಾರೆ. ಭಾರಿ ಭಾರಿ ಹಣ ಇರೋರೆಲ್ಲರೂ ಪ್ಲಾಸ್ಟಿಕ್ ತಾಟಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬಡತನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗ್ತದೆ. ನೀರನ್ನಾದರೂ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಳ್ಳಿ, ಆ ನೀರಿಗೆ ಒಂದು 5-6 ತುಳಸಿ ದಳ ಹಾಕಿಡಿ, ಆ ನೀರು ಅಮೃತ ಸಮಾನ ಆಗ್ತದೆ. ಆ ನೀರಿನಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗ್ತದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ನೀವು ಯಾವುದೇ ನೀರು ತೊಗೊಂಡು ಬಂದರೂ ತಾಮ್ರ ಪಾತ್ರೆಯಲ್ಲಿರಿ, ಅದು ಡೇ ಕಳಿಬೇಕು, 1 ದಿನ 2 ದಿನ ಆಗಿಬಿಟ್ರೆ ಆ ನೀರು ಅತ್ಯಂತ ಅದ್ಭುತವಾಗಿ ಆಗ್ತದೆ. ಆ ನೀರನ್ನು ಶುದ್ಧಿ ಮಾಡಬೇಕಾದ್ರೆ ಈ ಗೋವಿನ ಬೆರಣಿಯಿಂದ ಬಂದಂಥ ಬೂದಿಯನ್ನು ಒಂದು ಚಿಟಿಕೆ ಹಾಕಿ ಆ ನೀರು ಶುದ್ಧಿ ಆಗ್ತದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ಅದಕ್ಕಾಗಿ ಗಾಣದಿಂದ ಯಾರು ಎಣ್ಣೆ ತೆಗಿತಾ ಇದ್ದಾರೆ, ಇವತ್ತು ನಾಡಿನಲ್ಲಿ ಗೋವಿನ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೆ, ಸಾವಯವ ಉತ್ಪನ್ನಗಳನ್ನು ಸಂಶೋಧನೆ ಮಾಡಿ ನಾಗರಿಕರಿಗೆ ತಲುಪಿಸ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ.